ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 38. ಅಮೃತ ಗರ್ಭಿಣಿ ಎಂಬ ವಿಷಯ ಕ್ಷಮ ಹಾಗೂ ಶ್ಯಾಮಲಾರನ್ನು ಬೆಚ್ಚಿ ಬೀಳಿಸಿತ್ತು. ಅಷ್ಟರವರೆಗೂ ತಲೆ ತಗ್ಗಿಸಿ ಕುಳಿತಿದ್ದ ಅಮೃತ, ಮೋಸ ಅಂತೆಲ್ಲ ಮಾತಾಡಬೇಡ, ಅವರು ನನಗೆ ಮೋಸ ಮಾಡಿಲ್ಲ, ನನ್ನ ತಲೆಯನ್ನು ಕೆಡಿಸಿಲ್ಲ, ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನಾನು ಕೂಡ ಅವರನ್ನು ಅಷ್ಟೇ ಪ್ರೀತಿಸ್ತೇನೆ, ಅಷ್ಟೇ ಅಲ್ಲ ನನ್ನನ್ನು ಮದುವೆ ಆಗ್ತೇನೆ ಅಂತ ಮಾತನ್ನು ಸಹ ಕೊಟ್ಟಿದ್ದಾರೆ, ಅವರು ಕೊಟ್ಟ ಮಾತನ್ನು ಖಂಡಿತ ಮೀರುವುದಿಲ್ಲ ಎಂದು ತಲೆ ಎತ್ತಿ ಮಾತನಾಡಲಾರಂಭಿಸಿದಳು. ಮೈಗೆ ಬಿದ್ದ ಪೆಟ್ಟಿನಿಂದಾಗಿ ಉಸಿರಾಡಲು ಕಷ್ಟಪಡುತ್ತಿದ್ದವಳ ಬಾಯಿಯಿಂದ ತನ್ನವನ ಬಗೆಗಿನ ಮಾತುಗಳು ಸರಾಗವಾಗಿ ಹೊರಬರುತ್ತಿದ್ದವು. ಅವಳು ಒಂದೊಂದು ಮಾತನಾಡುತ್ತಿದ್ದರೂ ಶ್ಯಾಮಲಾರ ಕೋಪ ಉತ್ತುಂಗಕ್ಕೇರುತ್ತಿತ್ತು. ಅಮೃತ, ಈ ವಯಸ್ಸಿನಲ್ಲಿ ನಮ್ಮ ಮನಸ್ಸು ಚಂಚಲಾಗುವುದು ಸಹಜ, ಆದರೆ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ದಾರಿ ತಪ್ಪಿದೆಯಲ್ಲ, ಇದರಿಂದ ಅಮ್ಮನಿಗೆ ಎಷ್ಟು ಬೇಸರವಾಗ್ತದೆ ಅಂತ ಸ್ವಲ್ಪ ಆದರೂ ಯೋಚನೆ ಮಾಡಿದ್ಯಾ? ಅವನು ನಿಜಕ್ಕೂ ನಿನ್ನನ್ನು ಪ್ರೀತಿಸುತ್ತಿದ್ದ ಅನ್ನೋದೇ ನಿಜವಾಗಿದ್ದರೆ ನಿನ್ನ ಓದು ಪೂರ್ಣ ಆಗುವವರೆಗೂ ಕಾಯಬಹುದಿತ್ತಲ್ವಾ? ಆಡಿದ ಮಾತು ಬಿಟ್ಟ ಬಾಣ, ಗತಿಸಿದ ಕಾಲ ತಿರುಗಿ ಬರೋದಿಲ್ಲ. ಈಗ ಏನು ಮಾತನಾಡಿದ್ರೂ ಪ್ರಯೋಜನವಿಲ್ಲ. ವಿಷಯ ಅಕ್ಕಪಕ್ಕದವರ ಬಾಯಿಗೆ ಸಿಕ್ಕಿ ಮನೆಯ ಮರ್ಯಾದೆ 3 ಕಾಸಿಗೆ ಹರಾಜಾಗುವ ಮುನ್ನ ಅವನೊಂದಿಗೆ ಮದುವೆ ಮಾಡಿಸೋದೇ ಒಳ್ಳೆಯದು. ಹೇಳು, ಈ ಮಗುವಿನ ಜನ್ಮಕ್ಕೆ ಕಾರಣನಾದ ಆತ ಯಾರು? ಕ್ಷಮ ಎಷ್ಟೇ ಕೇಳಿದರೂ ಅಮೃತ ಆತನ ಬಗ್ಗೆ ಬಾಯಿ ಬಿಡದಿದ್ದಾಗ ಕ್ರೋಧೋನ್ಮತ್ತರಾಗಿದ್ದ ಶ್ಯಾಮಲ ಕುಳಿತಲ್ಲಿಂದ ಮೇಲೆದ್ದವರು, ಹೇಳೆ ಮನೆಯಾಳಿ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಪಿಂಡಕ್ಕೆ ಅಪ್ಪ ಯಾರು ಎನ್ನುತ್ತಾ ಇನ್ನೇನು ಅವಳ ಕೆನ್ನೆಗೆ ಮತ್ತೊಂದು ಬಿಗಿಯಬೇಕು ಎನ್ನುವಷ್ಟರಲ್ಲಿ ಹಿಂಬದಿಯಿಂದ ಯಾರೋ ಅವರ ಕೈ ಹಿಡಿದು ತಡೆದಂತಾಯಿತು. ಕ್ಷಮ, ನನ್ನನ್ನು ತಡೆಯುವ ಪ್ರಯತ್ನ ಮಾಡಬೇಡ. ಹಿಂದಿರುಗಿ ನೋಡಿದ ಶ್ಯಾಮಲಾರಿಗೆ ಆಶ್ಚರ್ಯದ ಜೊತೆ ಗಾಬರಿಯೂ ಆಯಿತು. ಅವರ ಕೈ ಹಿಡಿದು ತಡೆದದ್ದು ಕ್ಷಮ ಆಗಿರದೆ ಕ್ಷಮಾಳ ಕೈ ಹಿಡಿಯುವವನಿದ್ದ ಅವಿನಾಶನಾಗಿದ್ದನು. ದೇವ್ರೇ, ಯಾವ ವಿಷಯ ಅವಿನಾಶನಿಗೆ ತಿಳಿಬಾರ್ದು ಅಂದುಕೊಂಡಿದ್ನೋ ಈಗ ಅದೆಲ್ಲವೂ ತಂತಾನೆ ಬಯಲಾಗ್ತಾ ಇದೆಯಲ್ಲ. ಶ್ಯಾಮಲಾರ ತನುಮನ ಸಂಕಟದ ಬಿರುಗಾಳಿಗೆ ಸಿಲುಕಿ ತತ್ತರಿಸಿತು. ನಿರುತ್ಸಾಹಗಳಾಗಿ ಅಮ್ಮನನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳಿಗೂ ಮುಂದೇನು ಮಾಡಬೇಕೆಂದು ತೋಚಲಿಲ್ಲ. ಅತ್ತೆ, ಇದೇನು ಮಾಡ್ತಾ ಇದ್ದೀರಾ? ಅವಿನಾಶ ಶ್ಯಾಮಲಾರನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿದನು. ಲಗ್ನ ಪತ್ರಿಕೆ ಮುದ್ರಣವಾಗುತ್ತಲೇ ಅವಿನಾಶ ಶ್ಯಾಮಲಾರನ್ನು ಕರೆಯುವ ದಾಟಿಯೂ ಬದಲಾಗಿತ್ತು. ನನ್ನನ್ನು ತಡಿಬೇಡಪ್ಪ, ಇವಳು ಮಾಡ್ಕೊಂಡು ಬಂದಿರೋ ಕಚಡ ಕೆಲಸಕ್ಕೆ ಇವಳನ್ನು ಇಲ್ಲೇ ತೋರಣ ಕಟ್ಟಿಬಿಡ್ತೀನಿ. ಶ್ಯಾಮಲಾರ ಧ್ವನಿ ಕೋಪ ಬೇಸರಗಳ ಸಮ್ಮಿಳಿತವಾಗಿತ್ತು. ಏನೇ ಮಾಡಿದರೂ ಈ ವಿಷಯವನ್ನು ಅಳಿಯನಾಗುವನ ಮುಂದೆ ಮುಚ್ಚಿಡಲು ಸಾಧ್ಯವಿಲ್ಲ ಎಂಬುದು ತಿಳಿದಿದ್ದ ಶ್ಯಾಮಲ ದುಃಖ ತಡೆಯಲಾಗದೆ ಎಲ್ಲ ವಿಷಯವನ್ನು ಅವಿನಾಶನೆದುರು ಹೇಳಲು ಮುಂದಾದರು. ಅವರ ಮಾತುಗಳಿಗೆ ಕಿವಿ ಕೊಡದ ಅವಿನಾಶ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಮೃತಾಳ ತಲೆನೇವರಿಸಿ ಉಪಚರಿಸಿದನು. ಅವನ ನಡೆ ಶ್ಯಾಮಲ ಹಾಗೂ ಕ್ಷಮಾಳಿಗೆ ವಿಚಿತ್ರವೆನಿಸಿತು. ಅವಿನಾಶನ ಸ್ಪರ್ಶವಾಗುತ್ತಲೇ ಅಮೃತಾಳ ದುಃಖದ ಕಟ್ಟೆ ಒಡೆಯಿತು. ದುಃಖ ತಡೆಯಲಾಗದೆ ಅವನನ್ನು ಬಿಗಿದಪ್ಪಿ ಬಿಕ್ಕತೊಡಗಿದಳು. 2 ವಾರಗಳಲ್ಲಿ ನನಗೂ ಅವಿನಾಶನಿಗೂ ಮದುವೆ. ಅಂದು ನಾನು ಅವನ ಹೆಗಲಿಗೆ ತಲೆ ಇಟ್ಟದ್ದಕ್ಕೆ ಕೋಪದಿಂದ ದೂರ ಸರಿದ ಅವಿನಾಶ ಇಂದು ಅಮೃತಾಳ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿ ನನ್ನ ಮುಂದೆಯೇ ಹೀಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಾನಲ್ಲ. ಗೊಂದಲದಿಂದ ಕ್ಷಮಾಳ ಮನಸ್ಸು ರಾಡಿಕೊಂಡಿತು. ಇದೇನಪ್ಪ ನೀವು ಮಾಡ್ತಾ ಇರೋದು? ಇನ್ನು ಕೆಲವು ದಿನಗಳಲ್ಲಿಯೇ ಅವಳ ಅಕ್ಕನಿಗೆ ತಾಳಿ ಕಟ್ಟೋರು ನೀವೇ ಅನ್ನೋದನ್ನು ಮರೆತಿರೋ ಹಾಗಿದೆ. ನೀವು ಮದುವೆಯಾಗೋ ಹುಡುಗಿಯ ತಂಗಿಯ ಬಳಿ ಹೀಗೆಲ್ಲ ನಡೆದುಕೊಳ್ತಾ ಇದ್ದೀರಾ ಅಂತ ಅಕ್ಕಪಕ್ಕದವರಿಗೆ ತಿಳಿದ್ರೆ ಅವರು ತಪ್ಪು ತಿಳ್ಕೊಳ್ತಾರೆ. ಅಲ್ಲದೆ ಇವಳು ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸದ ಬಗ್ಗೆ ಗೊತ್ತಾದರೆ ನೀವು ಕೂಡ ಇವಳನ್ನು ರಕ್ಷಿಸೋ ಪ್ರಯತ್ನ ಮಾಡೋದಿಲ್ಲ. ಅಮೃತ ಏನು ಇನ್ನೂ ಸಣ್ಣ ಮಗುವಲ್ಲ, ಅವಳಿಗೆ ಬಾಯಿ ಮಾತಿನಲ್ಲಿಯೇ ಸಮಾಧಾನ ಹೇಳಿದರೆ ಸಾಕಾಗತ್ತೆ. ನಿಮ್ಮ ಈ ವರ್ತನೆ ನನಗೆ ಇಷ್ಟು ಬೇಸರ ತರಿಸ್ತಾ ಇರುವಾಗ ಕ್ಷಮಾಳಿಗೆ ಅದೆಷ್ಟು ನೋವಾಗಿರ್ಬೋದು. ಅವಳನ್ನು ಬಿಟ್ಟು ದೂರ ಸರಿಯಿರಿ ಅಳಿಯಂದ್ರೆ ಎಂದು ಶ್ಯಾಮಲ ಆಪ್ಯಾಯಮಾನದಿಂದ ಹೇಳಿದರು. ಅಷ್ಟಾದ ಮೇಲೂ ಶ್ಯಾಮಲ ಅಳಿಯನಿಗೆ ಸಿಗಬೇಕಾದ ಮರ್ಯಾದೆಯನ್ನು ಎಲ್ಲಿಯೂ ಬಿಟ್ಟುಕೊಟ್ಟಿರಲಿಲ್ಲ. ಅವನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದ ಅವಿನಾಶ
ಇಲ್ಲ ಅತ್ತೆ, ನಾನು ಅಮೃತಾಳನ್ನು ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ ಎಂದು ಗುಡುಗಿದನು. ಲಜ್ಜೆ ಇಲ್ಲದವನಂತಿದ್ದ ಅವನ ನಡಾವಳಿ ಶ್ಯಾಮಲ ಹಾಗೂ ಕ್ಷಮಾಳಿಗೆ ಸಹ್ಯವೆನಿಸಲಿಲ್ಲ. ಅವರಿಬ್ಬರು ಅವನನ್ನೇ ಆಶ್ಚರ್ಯದ ಕಣ್ಣುಗಳಿಂದ ದಿಟ್ಟಿಸುತ್ತಿರುವಾಗಲೇ, ಅತ್ತೆ, ಈ ವಿಷಯವನ್ನು ನಾನೇ ನಿಂಬಳಿ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಹೇಗೆ ಅಂತ ತೋಚದೆ ಒದ್ದಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಅಮೃತ ಅದಕ್ಕೂ ಒಂದು ದಾರಿ ಮಾಡಿಕೊಟ್ಲು ಎಂದು ಅಮೃತಾಳ ಗಲ್ಲವಿಡಿದು ರಮಿಸಿದನು. ನಿಮ್ಮ ಅಮೃತಾನ? ನೀವು ಏನು ಹೇಳ್ತಾ ಇದ್ದೀರಾ? ಜೀವನಾನುಭವ ಕಲಿಸಿದ್ದ ಪಾಠಗಳಿಂದಾಗಿ ಶ್ಯಾಮಲ ಎಲ್ಲವನ್ನೂ ಅನುಮಾನದ ದೃಷ್ಟಿಯಿಂದಲೇ ನೋಡಲು ಪ್ರಾರಂಭಿಸಿದ್ದರು. ಕಲ್ಲಿನ ಗೊಂಬೆಯಂತೆ ನಿಂತಿದ್ದ ಕ್ಷಮ ಏನನ್ನು ಮಾತನಾಡದೆ ಮೂಕ ಪ್ರೇಕ್ಷಕಳಂತೆ ಅವಿನಾಶನ ಮಾತುಗಳಿಗೆ ಕಿವಿಕೊಟ್ಟಳು. ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ನಂಬಿಕೆಗೆ ನಾನು ಮೋಸ ಮಾಡಿಬಿಟ್ಟೆ. ಮಾತನಾಡುತ್ತಲೇ ಕ್ಷಮಾಳ ಬಳಿ ತೆರಳಿದವನು ಅವಳ ಕೈ ಹಿಡಿದು, ಕ್ಷಮ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ನಿನಗಿಂತಲೂ ನನ್ನನ್ನು ಹೆಚ್ಚು ಆಕ್ರಮಿಸಿದ್ದು, ಆಕರ್ಷಿಸಿದ್ದು ನಿನ್ನ ತಂಗಿ. ನಾನು ಮೊದಲ ಬಾರಿಗೆ ಅಮೃತಾಳನ್ನು ನೋಡಿದಾಗಲೇ ಏನೋ ಒಂದು ಬಗೆಯ ಸೆಳೆತ ಮೂಡಿತು. ಆದರೆ ನಿನ್ನ ಮೇಲಿದ್ದ ಅತಿಯಾದ ಪ್ರೀತಿ ಅದನ್ನು ಮುಂದುವರೆಯೋದಕ್ಕೆ ಬಿಡಲಿಲ್ಲ. ನಿನ್ನ ಮೇಲಿದ್ದಿದ್ದು ಪ್ರೀತಿಯಲ್ಲ, ಆಕರ್ಷಣೆ ಅಂತ ತಿಳಿಯೋದ್ರೊಳಗೆ ಬಹಳ ತಡವಾಗಿತ್ತು. ಈ ವಿಷಯವನ್ನು ನಿನಗೆ ಎಷ್ಟೋ ಬಾರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಧೈರ್ಯ ಸಾಲಿಲ್ಲ. ಅಮೃತಾಳೆ ನಿಮ್ಮ ಬಳಿ ಎಲ್ಲವನ್ನು ಹೇಳ್ತೀನಿ ಎಂದಾಗ, ಈಗಲೇ ಬೇಡ, ಸಮಯ ನೋಡಿಕೊಂಡು ಹೇಳಿದ್ರಾಯ್ತು ಅಂತ ನಾನೇ ತಡೆದಿದ್ದೆ. ನಾನು ಕೊಟ್ಟ ಮೊಬೈಲ್ ಫೋನನ್ನು ನೀನು ಉಪಯೋಗಿಸ್ತಿಲ್ಲ ಅಂತ ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ನನಗೆ ಯಾವುದರಲ್ಲೂ ಮನಸ್ಸಿರಲಿಲ್ಲ. ಶಾಲೆಗೆ ರಜೆ ಹಾಕಿ ಎಲ್ಲಿಗಾದರೂ ಹೋಗಿ ಬೇಸರ ಕಳೆದುಕೊಳ್ಳೋಣ ಅಂತ ಹೊರಟವನಿಗೆ ದಾರಿಯಲ್ಲಿ ಕಂಡದ್ದು ಅಮೃತ. ಅವತ್ತೇ ನನ್ನ ಹಾಗೂ ಅಮೃತಾಳ ನಡುವಿನ ಬಾಂಧವ್ಯ ಗಾಢವಾದದ್ದು. ನೊಂದಿದ್ದ ನನ್ನ ಮನಸ್ಸಿಗೆ ಸಮಾಧಾನ ಹೇಳಿದ ಅಮೃತ ನನ್ನ ಜೀವನದಲ್ಲೂ ಅಮೃತಧಾರೆ ಹರಿಸಿದ್ಲು. ಅದಾದ ನಂತರ ಅಮೃತ ನಾನು ಇಬ್ಬರು ನಾನೀಗ ಇರೋ ಬಾಡಿಗೆ ಮನೆಯಲ್ಲಿಯೇ ಪ್ರತಿದಿನ ಭೇಟಿ ಮಾಡ್ತಾ ಇದ್ವಿ. ಕೆಲವೇ ದಿನಗಳಲ್ಲಿ ಒಬ್ಬರಿಗೊಬ್ಬರು ಬಿಟ್ಟಿರಲಾಗದಷ್ಟು ಆತ್ಮೀಯರಾದ್ವಿ. ಯೌವನದ ಸುಳಿಯೊಳಗೆ ಸಿಲುಕಿದ್ದ ನಮಗೆ ಇಹದ ಪರಿವೆಯೇ ಇರದಂತಾಗಿತ್ತು. ನಾವು ಅಂದು ಎಸಗಿದ ಅಚಾತುರ್ಯವೇ ಇಂದು ಅಮೃತಾಳನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ. ನೀನು ಏನೇ ಶಿಕ್ಷೆ ಕೊಡೋದಾದರೂ ನನಗೆ ಕೊಡು, ಅತ್ಯುಕ್ತಿಯಿಂದ ಹೇಳುತ್ತಿದ್ದವನು ತಪ್ಪಿತಸ್ಥನಂತೆ ಅವಳೆದುರು ಮಂಡಿಯೂರಿ ಕುಳಿತನು. ಅಮೃತ ಗರ್ಭಿಣಿ ಎಂಬ ವಿಷಯ ಕೇಳಿ ಅದಾಗಲೇ ಅರ್ಧ ಕುಸಿದಿದ್ದ ಕ್ಷಮ ಅವಿನಾಶನ ಮಾತುಗಳನ್ನು ಕೇಳಿ ಪಾತಾಳಕ್ಕಿಳಿದಳು. ಅಂದರೆ ಇಷ್ಟು ದಿನ ಅವಿನಾಶ ಶಾಲೆ ಬಿಟ್ಟ ಕೂಡಲೇ ಧಾವಂತದಿಂದ ಮನೆಗೆ ಓಡಿ ಹೋಗುತ್ತಿದ್ದದ್ದು, ನಾನು ಅವನ ಹತ್ತಿರ ಆಗ ಬಯಸಿದಾಗಲೆಲ್ಲ ನನ್ನಿಂದ ದೂರ ಸರಿಯುತ್ತಿದ್ದದ್ದು ಅಮೃತಾಳಿಗಾಗಿ. ನೆನೆಸಿಕೊಂಡೊಡನೆ ಅವಳ ಮುಖವೆಲ್ಲ ಬಿಳುಚಿಕೊಂಡಿತು, ಹೃದಯ ದ್ರವಿಸಿತು. ನಂಬಿಕೆಗೆ ಬಿದ್ದ ಪೆಟ್ಟಿನಿಂದಾಗಿ ಮನವು ಕೋಪದಿಂದ ಕುದಿಯಲಾರಂಭಿಸಿತು. ಆದರೆ ಯಾರ ಮೇಲೆ ಕೋಪ ಮಾಡಿಕೊಂಡರೆ ಏನು ಪ್ರಯೋಜನ? ತಾನು ಅತಿಯಾಗಿ ನಂಬಿದ್ದವರೇ ಈ ರೀತಿ ನಂಬಿಕೆ ದ್ರೋಹ ಎಸಗಬಹುದೆಂದು ಕನಸು ಮನಸ್ಸಿನಲ್ಲೂ ಊಹಿಸಿರದಿದ್ದ ಕ್ಷಮ ನಿಸ್ತೇಜ ಕಣ್ಣುಗಳಿಂದ ಅಮೃತಾಳನ್ನೇ ದಿಟ್ಟಿಸಿದಳು. ಅಮೃತಾಳಿಗೆ ತಾನು ಗರ್ಭಿಣಿಯಾಗುತ್ತಿರುವ ಸುಳಿವು ಈ ಮೊದಲೇ ಸಿಕ್ಕಿರಬಹುದು. ಅದಕ್ಕಾಗಿಯೇ ಅವಳು ನಿನ್ನೆ ರಾತ್ರಿ ಮನೆಗೆ ಬಂದಾಗ ಬಹಳ ತಡವಾಗಿತ್ತು. ಹತ್ತು ಕಣ್ಣುಗಳು ಕೆಂಪಾಗಿದ್ದವು. ಕೇಳಿದ್ದಕ್ಕೆ ಕತ್ತಲೆಯಲ್ಲಿ ಗೆಳತಿಯರೊಂದಿಗೆ ಓದಿಕೊಳ್ಳುತ್ತಿದ್ದೆ ಎಂದಿದ್ದಳು. ವಿಷಯ ತಿಳಿದ ಅವಿನಾಶ ಇಂದು ತನ್ನವಳನ್ನು ಸಂತೈಸುವ ಸಲುವಾಗಿಯೇ ಓಡೋಡಿ ಬಂದಿದ್ದಾನೆ. ಹೌದು, ಇಂದು ಈತ ಶಾಲೆಗೆ ಬಂದಿರಲೇ ಇಲ್ಲ. ಮುಖ್ಯವಾದ ಕೆಲಸದ ಮೇಲೆ ರಜೆ ತೆಗೆದುಕೊಂಡಿದ್ದಾರೆ. ಕೆಲವು ದಿನಗಳಲ್ಲಿಯೇ ಒಬ್ಬರನ್ನೊಬ್ಬರು ಮದುವೆಯಾಗುವವರಿದ್ದೀರಿ. ನಿಮಗೆ ವಿಷಯ ತಿಳಿದಿಲ್ಲವಾ? ವಿದ್ಯಾ ಮೇಡಮ್ ಹೇಳಿದಾಗ ಮುಖಕ್ಕೆ ಒಡೆದಂತಾಗಿತ್ತು. ಆದರೂ ಮದುವೆಯ ಓಡಾಟದಲ್ಲಿ ಹೇಳಲಾಗಲಿಲ್ಲವೇನೋ ಅಂತ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಆ ಮುಖ್ಯವಾದ ಕೆಲಸ ಅಮೃತಾಳಿಗೆ ಸಂಬಂಧಪಟ್ಟದ್ದು ಎಂದು ಈ ಮಂಕು ಕವಿದ ತಲೆಗೆ ಹೊಳೆಯಲೇ ಇಲ್ಲವಲ್ಲ. ತನ್ನಲ್ಲಿಯೇ ಮಾತನಾಡಿಕೊಂಡು ವಿಷಾದದ ನಗುನಕ್ಕಳು. ವ್ಯಾಕುಲಗೊಂಡಿದ್ದವಳ ಯೋಚನಾ ಲಹರಿ ಬೇರತ್ತ ಹೊರಳಿತು. ಮದುವೆಯೇ ಬೇಡವೆಂದು ನನ್ನಷ್ಟಕ್ಕೆ ನಾನಿದ್ದಾಗ ಇವನೇಕೆ ನನ್ನನ್ನು ಪ್ರೀತಿಸ್ತೇನೆ ಅಂತ ಆಸೆ ಹುಟ್ಟಿಸಿದ? ಮದುವೆಯಾಗ್ತೇನೆ ಅಂತ ಮಾತು ಕೊಟ್ಟು ಹೀಗೇಕೆ ಮೋಸ ಮಾಡ್ತಾ ಇದ್ದಾನೆ?
ಅಮೃತಾಳನ್ನೇ ವರಿಸಬೇಕು ಅಂತ ಮನದಲ್ಲಿಯೇ ನಿಶ್ಚಯಿಸಿಕೊಂಡಿದ್ದವನು ಅವತ್ತು ಬೆಳಗ್ಗೆ ಬೆಳಗ್ಗೆ ಮನೆಗೆ ಬಂದು ಲಗ್ನ ಪತ್ರಿಕೆಯನ್ನು ಮುದ್ರಣ ಮಾಡುವ ಕುರಿತಾಗಿ ಮಾತನಾಡಿದ್ದಾದರೂ ಏಕೆ? ನನ್ನ ಬಳಿ ಇದ್ಯಾವುದಕ್ಕೂ ಉತ್ತರವಿಲ್ಲ. ನನ್ನ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿದವನ ಕಪಾಳ ಮೋಕ್ಷ ಮಾಡಿ ಯಾಕೆ ಹೀಗೆ ಅನ್ಯಾಯ ಮಾಡಿದೆ ಅಂತ ಇವನನ್ನೇ ಕೇಳಿಬಿಡಲೆ. ಕೇಳಿದರೆ ಇವನು ಏನಂತ ಉತ್ತರಿಸ್ತಾನೆ? ಪರಿಸ್ಥಿತಿಗೆ ಕಟ್ಟು ಬಿದ್ದು ಹೀಗಾಯ್ತು, ಇದೊಂದನ್ನು ಬಿಟ್ಟು ಅವನು ಏನ್ ತಾನೇ ಹೇಳ್ತಾನೆ? ಇವನದ್ದೇನೋ ಎಲ್ಲವೂ ಇವನಂದುಕೊಂಡ ಹಾಗೆಯೇ ಆಗ್ತಾ ಇದೆ. ಆದರೆ ನನ್ನ ಪರಿಸ್ಥಿತಿ? ಈಗಾಗಲೇ ನನ್ನ ಮದುವೆಯ ಸುದ್ದಿ, ನಾನು ಕೆಲಸ ಮಾಡ್ತಾ ಇರೋ ನನ್ನ ಶಾಲೆಯ ಶಿಕ್ಷಕರು, ಶಾಲೆಯ ಮಕ್ಕಳು, ಅವರ ಪೋಷಕರಿಂದಿಡಿದು ಸುತ್ತಮುತ್ತಲ 10 ಮನೆಗಳಿಗೂ ತಿಳಿದಾಗಿದೆ. ಈ ಸಮಯದಲ್ಲಿ ನನ್ನ ಮದುವೆ ನಿಂತು ಹೋದರೆ ಜನ 10 ರೀತಿ ಮಾತನಾಡಿ ಆಡಿಕೊಂಡು ನಗ್ತಾರೆ. ಹಾಗೆಯೇ ಅಮೃತಾಳ ವಿಷಯವನ್ನು ಮಾತನಾಡಿ ಬಾಯಿ ಚಪಲ ತೀರಿಸಿಕೊಳ್ತಾರೆ. ಈಗ ಯಾವ ದಾರಿಯಲ್ಲಿ ಹೋದರೂ ನನ್ನ ಮನೆಯ ಮರ್ಯಾದೆ ಕಡಿಮೆಯಾಗುವುದಂತೂ ಕಟ್ಟಿಟ್ಟ ಬುತ್ತಿ. ಮುಂದೆ ಏನು ಮಾಡೋದು? ಅಧೀರಳಾದ ಕ್ಷಮ ಮುಂದಿನ ದಾರಿ ತಿಳಿಯದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ಮನೋವಿಪ್ಲವದಿಂದ ಅವಳ ಕಣ್ಣುಗಳು ಕೊಳವಾದವು. ಅವಿನಾಶನೊಂದಿಗೆ ಹಸೆಮಣೆ ಏರಿ ತನ್ನ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದ ಕ್ಷಮ ಒಂದು ದಿನ ಹೀಗೆ ಅವನು ತನಗೆ ಮೋಸ ಮಾಡಬಹುದೆಂದು ಕನಸಿನಲ್ಲಿಯೂ ಊಹಿಸಿರದಿದ್ದವಳ ಹೃದಯ ಕನ್ನಡಿ ಒಡೆದಂತೆ ಛಿದ್ರ ಛಿದ್ರವಾಯಿತು. ಕಣ್ಣು ಮುಚ್ಚಿ ಕ್ಷಣಕಾಲ ಏನನ್ನು ಯೋಚಿಸಿದವಳು, ಇಲ್ಲ, ಆಡಿಕೊಂಡು ನಗುವವರ ಬಾಯಿಗೆ ಕೋಲು ಹಾಕಲು ಆಗುವುದಿಲ್ಲ. ಆಗಬಾರದ ಅನಾಹುತ ಆಗಿ ಹೋಗಿದೆ. ಈಗ ಉಳಿದಿರೋದು ಅದೊಂದೇ ದಾರಿ. ಮನಸ್ಸಿನಲ್ಲಿಯೇ ದೃಢ ನಿಷ್ಕರ್ಷೆ ಮಾಡಿಕೊಂಡವಳು ಸತ್ಯಾಂಶ ತಿಳಿದು ಅಕ್ಷರಶಃ ಕೃಶರಾಗಿದ್ದ ಶ್ಯಾಮಲಾರತ್ತ ನಿರ್ವಿಕಾರ ಚಿತ್ತದಿಂದ ಹೆಜ್ಜೆ ಹಾಕಿದಳು. ಕ್ಷಮಳ ನಿರ್ಧಾರ ಏನಿರಬಹುದು? ಅವಳ ಮಾತಿಗೆ ಶ್ಯಾಮಲ ಸಮ್ಮತಿಸುವರೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.